ಪಡೆಯಿರಿ. ಕ್ರಿಸ್ತಪೂರ್ವ 3050ರಿಂದ ಕ್ರಿಸ್ತಶಕ 1000 ಈ ನಾಡಿನಲ್ಲಿ ಗಂಗರಾಜ ವಂಶ ಬಲಶಾಲಿಯಾಗಿ ಆಡಳಿತ ನಡೆಸುತ್ತಿದ್ದರು. ಅವರ ರಾಜಧಾನಿ ಮೊದಲು ಕೋಲಾರದಲ್ಲಿ, ನಂತರ ತಲಕಾಡಿನಲ್ಲಿತ್ತು. ಆಗ ಬೆಂಗಳೂರಿನ ನೆಲದಲ್ಲಿ ನಗರವೋ ಹಳ್ಳಿಗಳು ಯಾವುದೂ ಇರುವುದಿಲ್ಲ. ಈ ಸ್ಥಳ ದಟ್ಟ ಅರಣ್ಯವಾಗಿತ್ತು. ಇಲ್ಲಿ ಕಾಡು ಮೃಗಗಳ ತಾಣವಾಗಿತ್ತು. ತದನಂತರ 10ನೆಯ ಶತಮಾನದಿಂದ 14ನೆಯ ಶತಮಾನದವರೆಗೂ ಹೊಯ್ಸಳ ರಾಜವಂಶರು ಈ ಭಾಗದಲ್ಲಿ ಆಡಳಿತ ನಡೆಸುತ್ತಿದ್ದರು. ಒಂದು ದಿನ ಹೊಯ್ಸಳರ ಮಹಾರಾಜ ವೀರ ಬಲ್ಲಾಳನು ಬೇಟೆಗೆಂದು ಈ ಅರಣ್ಯ ಪ್ರದೇಶಕ್ಕೆ ಬಂದಾಗ ಈ ಭಾಗದ ದಟ್ಟ ಅರಣ್ಯದಲ್ಲಿ ದಾರಿ ತಪ್ಪಿದರು. ದಾರಿಯನ್ನು ಹುಡುಕುತ್ತಾ ಅರಣ್ಯದಲ್ಲಿ ಮುಂದುವರೆದಾಗ ವೀರ ಬಲ್ಲಾಳ ಕಣ್ಣಿಗೆ ಒಬ್ಬ ವೃದ್ಧೆ ದೂರದಲ್ಲಿ ಬೆಂದ ಕಾಳಿನಲ್ಲಿ ಅಡಿಗೆ ಮಾಡುತ್ತಿರುವ ದೃಶ್ಯವು ಗೋಚರಿಸಿತು. ಆಯಾಸದಿಂದ ಬಂದ ರಾಜನಿಗೆ ಬೆಂದ ಕಾಳು ಊಟ ನೀಡಿ ತೃಪ್ತಿ ನೀಡಿದಳು ಆ ವೃದ್ಧೆ. ಆಗ ಮನಸ್ಪೂರ್ವಕ ಆತಿಥ್ಯದಿಂದ ಸಂತೋಷಗೊಂಡ ಬಲ್ಲಾಳ ರಾಜ ಈ ಸ್ಥಳವನ್ನು ಬೆಂದಕಾಳೂರು ಎಂದು ಕರೆಯಲು ಪ್ರಾರಂಭಿಸಿದನು. ಕಾಲಕ್ರಮೇಣ ಅದೇ ಹೆಸರು ಜನರ ಬಾಯಲ್ಲಿ ಬೆಂದಕಾಳೂರು ಎನ್ನುವ ಬದಲಾಗಿ ಬೆಂಗಳೂರು ಎಂದು ರೂಪುಗೊಂಡಿತು. ನಾಡಪ್ರಭು ಕೆಂಪನಂಜೇಗೌಡ ಹಾಗೂ ಲಿಂಗಾಂಬೆ ದಂಪತಿಗಳಿಗೆ 1510ರಲ್ಲಿ ಜನಿಸಿದ ಮೊದಲನೆಯ ಕೆಂಪೇಗೌಡರು ಕುಲದೇವತೆಯಾದ ಕೆಂಪಮ್ಮ ಹಾಗೂ ಭೈರವರ ಅನುಗ್ರಹದಿಂದ ಜನಿಸಿದ ಕಾರಣ ಕೆಂಪನಂಜೇಗೌಡ ದಂಪತಿಗಳು ಮಗುವಿಗೆ ಕೆಂಪ, ಕೆಂಪಯ್ಯ, ಕೆಂಪಣ್ಣ ಎಂಬ ಹೆಸರಿನಿಂದ ಕರೆಯುತ್ತಿರುತ್ತಾರೆ. ಬಾಲಕ ಕೆಂಪಯ್ಯನನ್ನು ಪ್ರಜೆಗಳು ಗೌರವಾಧರದಿಂದ ಚಿಕ್ಕರಾಯ, ಕೆಂಪರಾಯ ಎಂದು ಸಂಬೋಧಿಸುತ್ತಿರುತ್ತಾರೆ. 1509ರಲ್ಲಿ ವಿಜಯನಗರದ ಸಿಂಹಾಸನವೇರಿದ್ದ ಶ್ರೀಕೃಷ್ಣದೇವರಾಯರು ಹಲವಾರು ಯುದ್ಧಗಳಲ್ಲಿ ಜಯಗಳಿಸಿ ತಮ್ಮ ಸೈನ್ಯದ ಅಸಾಧಾರಣ ಸಾಮರ್ಥ್ಯ ಹಾಗೂ ವಿಜಯನಗರದ ಸಾಮ್ರಾಜ್ಯದ ವೈಭವವನ್ನು ಅನಾವರಣ ಮಾಡಲೆಂದು 1515ರಲ್ಲಿ ರಾಜಧಾನಿ ಹಂಪಿಯಲ್ಲಿ ಪ್ರಥಮ ಬಾರಿಗೆ ವಿಜಯದಶಮಿ ಉತ್ಸವವನ್ನು ಆರಂಭಿಸಿದರು. ಈ ಅದ್ಭುತ ಸಮಾರಂಭಕ್ಕೆ ತಂದೆಯವರ ಜೊತೆ ಹೋಗಿದ್ದ ಬಾಲಕ ಕೆಂಪರಾಯನ ವಯಸ್ಸು ಆಗ 5 ವರ್ಷ. ಮುಪ್ಪಿನಲ್ಲಿದ್ದ ಕೆಂಪನಂಜೇಗೌಡರು ಮಗನಿಗೆ ರಾಜ್ಯವಾಳುವ ಎಲ್ಲ ಅರ್ಹತೆ ಇದೆ ಎಂದು ತಿಳಿದು ಮಗ ಕೆಂಪೇಗೌಡರಿಗೆ 1531ರಲ್ಲಿ ನಾಡಪ್ರಭುಗಳ ಅಧಿಕಾರ ವಹಿಸಿಕೊಡುತ್ತಾರೆ. ವಿಜಯನಗರದ ಅರಸರು ಹಿಂದಿನಿಂದಲೂ ತಮ್ಮ ವಂಶಸ್ಥರ ಮೇಲಿಟ್ಟಿದ್ದ ನಂಬಿಕೆಗೆ ಚ್ಯುತಿ ಬಾರದಂತೆ ನಡೆದುಕೊಳ್ಳುವ ಕೆಂಪೇಗೌಡರು ಉಳಿದ ಸಾಮಂತರಂತೆ ಸ್ವತಂತ್ರರಾಗಲೊಪ್ಪುವುದಿಲ್ಲ. ಬದಲಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ತಮ್ಮ ನಿಷ್ಠೆಯನ್ನು ಮುಂದುವರೆಸುತ್ತಾರೆ. ನಾಡಪ್ರಭು ಕೆಂಪೇಗೌಡ ವಿಜಯನಗರ ಸಾಮ್ರಾಜ್ಯದ ಪಾಳಿಗಾರರಾಗಿದ್ದರು. ಗೌಡರ ಅಧಿಕಾರಕ್ಕೆ ಬಂದ ಕಾಲಕ್ಕೆ ಯಲಹಂಕ ನಾಡಿನಲ್ಲಿ ಗಂಭೀರ ಪರಿಸ್ಥಿತಿ ಇತ್ತು. ನೆರೆಯ ಪಾಳೆಗಾರರು ಅಸೂಯೆಯಿಂದ ಕುದಿಯುತ್ತಿದ್ದರು. ಅತ್ತ
ವಿಜಯನಗರದ ಗಡಿಯಲ್ಲಿ ಬಹಮನಿ ಸುಲ್ತಾನರ ಸೈನ್ಯದ ಕೀಟಲೆ ದಿನೇ ದಿನೇ ಹೆಚ್ಚಿತ್ತು. ವಿಜಯನಗರದ ಅಖಂಡತೆಯನ್ನು ಕಾಪಾಡಲು ಸದಾ ಸಿದ್ಧವಾಗಿದ್ದ ಗೌಡರು ಸೋದರ ಸೋಮೇಗೌಡ ಮತ್ತು ಬಸವೇಗೌಡರ ಜೊತೆ ಸೇರಿ ಹಲವು ಯುದ್ಧಗಳನ್ನು ಜಯಿಸುತ್ತಾರೆ. ಕೆಂಪೇಗೌಡರಿಗೆ ಒಂದು ಹೊಸ ನಗರವನ್ನು ನಿರ್ಮಿಸುವ ಕನಸಿತ್ತು. 1537ರಲ್ಲಿ ಕೆಂಪೇಗೌಡರು ಬೆಂಗಳೂರಿನ ನಿರ್ಮಾಣಕ್ಕೆ ನಿಶ್ಚಯಿಸಿದರು. ಕೆಂಪೇಗೌಡರು ನಗರ ನಿರ್ಮಾಣದ ಮುಖ್ಯ ಉದ್ದೇಶಗಳೆಂದರೆ ಕೆರೆಕಟ್ಟೆಗಳು, ಕೋಟೆಗಳು, ಉದ್ಯಾನವನಗಳು ಹಾಗೂ ಮಾರುಕಟ್ಟೆಗಳು. ಕೆಂಪೇಗೌಡರ ದೂರದೃಷ್ಟಿ ತುಂಬಾ ಉತ್ತಮವಾದದ್ದು. ಆಗ ಕೆಂಪೇಗೌಡರು ಯಲಹಂಕದಿಂದ ಹೊರಟು ಪೂರ್ವ, ಪಶ್ಚಿಮ, ಉತ್ತರ ಕಡೆ ಒಂದು ವಾರ ತಿರುಗಿ ನಂತರ ದಕ್ಷಿಣದತ್ತ ಸಾಗಿದೆ. ಸುಮಾರು 10-12 ಮೈಲಿಗಳಷ್ಟು ದೂರದಲ್ಲಿ ಒಂದು ದಟ್ಟ ಕಾಡಿಗೆ ತಲುಪಿದರು. ಬಂಡೆಗಳು, ಗುಡ್ಡಗಳು, ನೀರು ತುಂಬಿದ ಕೊಳಗಳು, ತಂಪಾದ ಗಾಳಿ. ಈ ನೋಟ ಕೆಂಪೇಗೌಡರ ಹೃದಯ ಗೆದ್ದಿತು. ಈ ಸ್ಥಳವೇ ಗೌಡರ ಕನಸಿನ ನಗರವನ್ನು ನಿರ್ಮಿಸಲು ಸೂಕ್ತವೆಂದು ತೀರ್ಮಾನಿಸಿದರು. ಅದೇ ಸಮಯಕ್ಕೆ ಅದೇ ದಿನ ಭೂಮಿ ಪೂಜೆ ನೆರವೇರಿಸಿದರು. ಎಲ್ಲವೂ ಅಂದುಕೊಂಡಂತೆ ನಡೆದುದರ ಪರಿಣಾಮ ಕೆಂಪೇಗೌಡರ ಕನಸಿನ ಬೆಂಗಳೂರು ನಗರದ ನಿರ್ಮಾಣ ಕಾರ್ಯ 1537ರಲ್ಲಿ ನಾಡಿನ ಪ್ರಮುಖರ ಸಮ್ಮುಖದಲ್ಲಿ ಗುದ್ದಲಿ ಪೂಲೆಯೊಂದಿಗೆ ಶುರುವಾಗುತ್ತದೆ. ಮೂಲತಃ ಕೃಷಿಕ ಕುಟುಂಬದಿಂದ ಬಂದವರಾದ ಕೆಂಪೇಗೌಡರು ಹೊನ್ನಾರು ಕಟ್ಟುವ ಆಚರಣೆಯಿಂದ ರಾಜಧಾನಿಯ ನಿರ್ಮಾಣ ಕಾರ್ಯ ಆರಂಭಿಸುತ್ತಾರೆ. ಈ ಊರಿನ 4 ರೈತರು ತಮ್ಮ ಎತ್ತುಗಳನ್ನು ತೆಗೆದುಕೊಂಡು 4 ದಿಕ್ಕುಗಳಿಗೆ ಹೊರಟರು. ಎತ್ತುಗಳು ನಿಂತ ಸ್ಥಳದಲ್ಲಿ ದೊಡ್ಡ ಕಲ್ಲುಗಳಿಟ್ಟು ಗಡಿ ಗುರುತು ಹಾಕಲಾಯಿತು. ಇಲ್ಲಿನ ನೆಲವನ್ನು ಸಮತಟ್ಟು ಮಾಡಿ ಕೋಟೆ ನಿರ್ಮಿಸಲಾಯಿತು. ಕೆಂಪೇಗೌಡ ಕಟ್ಟಿದ ಕೋಟೆ ಹೇಗಿತ್ತು ಎಂಬುದನ್ನು ನೋಡಿ. ಕಾಲಕ್ರಮೇಣ ಕಲ್ಲಿನ ಕೋಟೆಯಾಗಿ ನಿರ್ಮಾಣವಾಯಿತು. ಕೋಟೆಯನ್ನು ಕಟ್ಟಿದಾಗ ಆಗಿನಿಂದ ಈ ಸ್ಥಳದಲ್ಲಿ ಕಾಲ್ವೆ, ಅರಮನೆ, ಪೇಟೆಗಳು ಹಂತ ಹಂತವಾಗಿ ನಿರ್ಮಾಣಗೊಂಡವು. ಕೋಟೆಯ ಪೂರ್ವ ಬಾಗಿಲು ಹಲಸೂರು ಎಂದು ನಾಮಕರಣ ಮಾಡಲಾಯಿತು. ಪಶ್ಚಿಮದ ಬಾಗಿಲನ್ನು ಸೊಂಡೆಕೊಪ್ಪು ಎಂದು ನಾಮಕರಣ ಮಾಡಲಾಯಿತು. ಉತ್ತರಕ್ಕೆ ಯಲಹಂಕ ಎಂದು ನಾಮಕರಣ ಮಾಡಲಾಯಿತು. ದಕ್ಷಿಣಕ್ಕೆ ಆನೆಕಲ್ ಬಾಗಿಲು ಎಂದು ನಾಮಕರಣ ಮಾಡಲಾಯಿತು. ಪ್ರತಿಯೊಂದು ಬಾಗಿಲು ಹತ್ತಿರ ಹನುಮಂತನ ದೇವಾಲಯ ನಿರ್ಮಾಣ ಮಾಡಲಾಯಿತು. ಇದು ಕೆಂಪೇಗೌಡರ ಕನಸಿನ ಮೊದಲ ಅಡಿಪಾಯ. ತದನಂತರ ಹಲವಾರು ಸ್ಥಳಗಳನ್ನು ಇಲ್ಲಿನ ಜನಸಾಮಾನ್ಯರಿಗೆ ಅವರ ಜೀವನಕ್ಕಾಗಿ ಪೇಟೆಗಳನ್ನಾಗಿ ರೂಪಿಸಲಾಯಿತು. ಚಿಕ್ಕಪೇಟೆ, ದೊಡ್ಡಪೇಟೆ, ಅಕ್ಕಿಪೇಟೆ, ಬೆಳೆಪೇಟೆ, ತಿಗಳರಪೇಟೆ, ಉಪ್ಪಾರಪೇಟೆ, ಗೌಡರಪೇಟೆ ಹೀಗೆ ಹಲವಾರು ಪೇಟೆಗಳು ಈ ನಗರದಲ್ಲಿ ನಿರ್ಮಾಣವಾದವು. ಪ್ರತಿಯೊಂದು ಕೆಲಸ ಅವರು ಮಾಡುತ್ತಿರುವ ಕುಲ ಕಸುಬಿನ ಆಧಾರದ ಮೇಲೆ ಅಲ್ಲಿಗೆ ತಕ್ಕಂತೆ ಪೇಟೆಗಳು, ಬೀದಿಗಳು, ವಠಾರಗಳು ನಿರ್ಮಾಣವಾದವು. ಈ ಸ್ಥಳದಲ್ಲಿ ರೂಪುಗೊಂಡ ವಾಸಸ್ಥಳಗಳಲ್ಲಿ ಜನರಿಗೆ ಅನುಕೂಲ ಆಗಲೆಂದು ಕೆಂಪೇಗೌಡರು ಈ ಸ್ಥಳದ ಸುತ್ತಮುತ್ತ ಹಲವಾರು ಕೆರೆಗಳನ್ನು, ಕಟ್ಟೆಗಳನ್ನು ನಿರ್ಮಿಸಿದ್ದಾರೆ. ಕೆಂಪೇಗೌಡರ ಕುಟುಂಬದ ದೇವಿಯ ನೆನಪಿಗಾಗಿ ಕೆಂಪಾಬುದಿ ಕೆರೆ, ಧರ್ಮದ ಸಂಕೇತವಾಗಿ ಧರ್ಮಬುಧಿ ಕೆರೆ, ಕೆಂಪೇಗೌಡರ ಪತ್ನಿಯ ನೆನಪಿಗಾಗಿ ಚೆನ್ನಮ್ಮ ಕೆರೆ, ಸಿದ್ದಿಕಟ್ಟೆ ಹಾಗೂ ಜನರಿಗಾಗಿ ದೇವಾಲಯಗಳು, ಮಠಗಳು, ಮದುವೆ ಮಂಟಪಗಳು, ಧರ್ಮಶಾಲೆಗಳು ಎಲ್ಲವೂ ಈ ನಗರದಲ್ಲಿ ಬೆಳೆಯುತ್ತಾ ಬಂದವು. ಇವುಗಳ ನಿರ್ವಹಣೆಗೆ ಕೆಂಪೇಗೌಡರು ಧನ ಸಹಾಯವೂ ಮಾಡುತ್ತಿದ್ದರು. ಕೆಂಪೇಗೌಡರ ಆಡಳಿತದಿಂದ ಸಂತೋಷಗೊಂಡ ವಿಜಯನಗರದ ಅಚ್ಯುತರಾಯರು ನನಗೆ 30,000 ಚಿನ್ನದ ನಾಣ್ಯಗಳ ಜೊತೆಗೆ ಹಲಸೂರು, ಮಾವಳ್ಳಿ, ಹೆಸರುಘಟ್ಟ, ಬೇಗೂರು, ಜಿಗಣಿದಂತಹ ಭಾಗಗಳನ್ನು ಉಡುಗೊರೆಯಾಗಿ ನೀಡಿದರು. ಕೆಂಪೇಗೌಡರು ಬೆಂಗಳೂರು ಬೆಳೆದಿದ್ದಕ್ಕೆ ಗಡಿ ಗುರುತುಗಳಿಸಲು 4 ಕಡೆಗಳಲ್ಲಿ ಗಡಿಗಂಬಗಳನ್ನು ಕಟ್ಟಿಸಿದರು. ಕೋಟೆ ನಿರ್ಮಾಣ ಕಾರ್ಯ ಸಾಗುತ್ತಿದ್ದಂತೆ ಅಂದರೆ 1538ರಲ್ಲಿ ನಾಡಪ್ರಭುಗಳ ಅಮಾತ್ಯರಾಗಿದ್ದ ಗಿಡ್ಡೇಗೌಡರು ಸಿಹಿ ಸುದ್ದಿಯೊಂದನ್ನು ಹೊತ್ತು ತಂದಿದ್ದರು. ಅದರಂತೆ ವಿಜಯನಗರದ ಚಕ್ರವರ್ತಿ ಅಚ್ಯುತರಾಯರು 1532ರಲ್ಲಿ ಕೆಂಪೇಗೌಡರಿಗೆ ಅಮರನಾಯಕತನಕ್ಕೆ ನೀಡಿದ್ದ 12 ಹೋಬಳಿಗಳಿಂದ ಸಂಗ್ರಹವಾಗುವ ಕಂದಾಯವನ್ನು ಯಲಹಂಕ ನಾಡಿನ ಶ್ರೇಯೋಭಿವೃದ್ಧಿಯ ನಿಟ್ಟಿನಲ್ಲಿ ರಾಜಧಾನಿ ನಿರ್ಮಾಣಕ್ಕೆ ಬಳಸಿಕೊಳ್ಳುವಂತೆ ತಿಳಿಸಿದರು.
ಲಾಲ್ಬಾಗ್, ಗವಿಪುರಂ, ಹಲಸೂರು, ವರ್ತೂರು ಇವು ನನ್ನ ಕನಸಿನ ವ್ಯಾಪ್ತಿಗೆ ಸ್ಥಿತಿ ಚಿಹ್ನೆಗಳು. 5 ಕಿರಿದ್ವಾರಗಳು, ವರ್ತೂರು ಬಾಗಿಲು, ಸರ್ಜಾಪುರದ ಬಾಗಿಲು, ಕೆಂಗೇರಿ ಬಾಗಿಲು, ಯಶವಂತಪುರದ ಬಾಗಿಲು, ಕಾನಕಾನಪುರದ ಬಾಗಿಲು ಹೀಗೆ 5 ಬಾಗಿಲುಗಳಾಗಿ ವಿಂಗಡಿಸಿದರು. ಇಂದಿಗೂ ಈ ಕಂಬಗಳು ಕೆಂಪೇಗೌಡರ ನೆನಪನ್ನು ಉಳಿಸಿಕೊಂಡಿದ್ದೆ. ಇಂದಿನ ಬೆಂಗಳೂರು ತಂತ್ರಜ್ಞಾನ, ಶಿಕ್ಷಣಕ್ಕೆ ಮುಖ್ಯವಾದ ತಾಣ. ಆದರೆ ಇದರ ಅಡಿಪಾಯ ಕೆಂಪೇಗೌಡರ ಕಾಲದಲ್ಲಿ ಹಾಕಲಾಯಿತು. ಕೆಂಪೇಗೌಡರು ಕಟ್ಟಿದ ನೆಲ, ಕೆರೆಗಳು, ಬೀದಿಗಳು, ಅಣೆಪಟ್ಟಿಗಳೆಲ್ಲ ಇಂದಿಗೂ ಈ ನಗರದಲ್ಲಿ ಜೀವಂತವಾಗಿದ್ದಾವೆ. ಕೆಂಪೇಗೌಡರು ಕಟ್ಟಿದ ಮಣ್ಣಿನ ಕೋಟೆ, ಕೆಂಪೇಗೌಡರಿಲ್ಲದಿದ್ದರೂ ಕೆಂಪೇಗೌಡರು ಬಿತ್ತಿದ ಕನಸಿನ ನಗರವಿದೆ. ಬೆಂಗಳೂರಿನಲ್ಲಿ ಹೆಜ್ಜೆ ಹಾಕಿದಾಗ ಕೆಂಪೇಗೌಡರನ್ನು ನೆನಪಿಸಿಕೊಳ್ಳಿ, ಮರೆಯಬೇಡಿ.